ಕರೀತಾರೆ, ಕುಟುಂಬ ಪ್ರಾರ್ಥನೆ ಅಂತ. ಅರೆ ಸದಾಕಾಲಕ್ಕೂ ಹಿಂಗೆ ಇರಬಾರ್ದು. ನೀವು ನಾನ್ ನಿಮ್ಮ ಮನೆಗೆ ಬರೋದು, ಪ್ರೇ ಮಾಡೋದು, ನಮ್ಮ ಮನೆಗೆ ಬರೋದು, ಹಂಗಲ್ಲ. ಇವತ್ತು ನಾನ್ ನಿಮ್ಮ ಮನೆಗೆ ಬರ್ತಾ ಪ್ರೇ ಮಾಡಕ್ಕೆ, ನಾಳೆ ನೀವು ಬೇರೆ ಮನೆ ಪ್ರೇ ಮಾಡಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕುಂಡ್ರಿಸಿ ಮನೆ ಪ್ರಾರ್ಥನೆಗಳು ನಡೆಸಿ, ಸಭೆಯಲ್ಲಿ ಆರಾಧನೆಗಳು ನಡೆಸಿ, ಇದನ್ನೆಲ್ಲ ದೇವ್ರು ನಿಮ್ಗೆ ತೋರಿಸ್ತಾ ಇರೋದು ಏನಕ್ಕೆ ಅಂತಂದ್ರೆ, ಇವತ್ತು ನನ್ನನ್ನು ಉಪಯೋಗಿಸಿ ದೇವ್ರು ಏನಾದ್ರು ಮಾಡ್ತಾ ಇದಾರೋ ಅದನ್ನ ನೀವು ನಾಳೆ ಬೆಳೆದು ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಸೇವೆ ಮಾಡುವಾಗ ತಾನು ಎಷ್ಟೋ ಕಡೆ ಹೋಗ್ಬೇಕಾಗಿತ್ತು, ಆದ್ರೆ ಎಲ್ಲಾ ಕಡೆ ತಾನು ಹೋಗಕ್ಕಾಗ ಅಂತ ಇಬ್ಬಿಬ್ರು ಶಿಷ್ಯನ ಕಳಿಸ್ತಾರೆ, ಮೊದಲೇ ಹೋಗಿ ನೀವು ಮಾಡಿ ಬನ್ನಿ ಅಂತ. ಅದೇ ತರ ನಿಮ್ಮನ್ನ ದೇವ್ರು ಕಳಿಸ್ತಾರೆ. ಇವತ್ತು ನೀವು ಪಾಸ್ಟರ್ ನಮ್ಮ ಮನೆಗೆ ಬನ್ನಿ ಪ್ರೇ ಮಾಡಿ ಅಂತ ನೀವು ಅಂತ ಇದ್ದೀರಾ. ನಾಳೆ ದೇವ್ರು ನಿಮ್ಮಿಂದ ಬಯಸೋದೇನಂತಂದ್ರೆ, ನೀವು ನನ್ನನ್ನ ಪಾಸ್ಟರ್ ನಮ್ಮ ಮನೆಗೆ ಬನ್ನಿ ಪ್ರೇ ಮಾಡಿ ಅಂತ ಅನ್ನೋದನ್ನಲ್ಲ, ಯೇಸುವೇ ನನ್ನನ್ನು ಕಳುಹಿಸು, ನಾನು ಹೋಗಿ ಇನ್ನೊಬ್ಬರ ಮನೆ ಪ್ರೇ ಮಾಡ್ತೀನಿ ಅಂತ ನೀವು ಹೋಗುವಂತವರಾಗಬೇಕು. ಹಲ್ಲೆಲೂಯಾ. ಆಗ ಮುಂದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವತ್ತು ನಿಮಗೆ ಇದನ್ನೆಲ್ಲ ತೋರಿಸಿ ನಿಮಗೆ ಕಳಿಸಿಕೊಟ್ಟು ನೀವು ಹೋಗಿ ನಾಳೆ ಇನ್ನೊಬ್ಬರ ಮನೆಯಲ್ಲಿ ಪ್ರೇ ಮಾಡಿ ಅವ್ರನ್ನ ನಡೆಸುವ ಹಾಗೆ ದೇವ್ರು ನಿಮ್ಮನ್ನ ಬಲಪಡಿಸ್ತಾರೆ. ಹಲ್ಲೆಲೂಯಾ. ಕಾಲಗಳು ಹೋಗ್ತಾ ಹೋಗ್ತಾ ನೀವು ಕಲಿಬೇಕಾದ್ರೆ ಕಲಿಸ್ಬಿಟ್ಟು ಕುಟುಂಬ ಪ್ರಾರ್ಥನೆಗಳಿಗೆಲ್ಲ ನೀವೇ ಹೋಗಿ ಬೇರೆ ಬೇರೆ ವಿಶ್ವಾಸಗಳನ್ನ ಹೇಳ್ಕೊಡುವಾಗ ಅವನ್ನೆಲ್ಲ ಸಂಧಿಸಿ ಅವ್ರನ್ನ ಕರ್ತನಲ್ಲಿ ಸಂತೈಸಿ ಆಧರಿಸಿ ಬಲಪಡಿಸಿ ಪ್ರಾರ್ಥನೆ ಮಾಡಿ ಬರಬೇಕು. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅವ್ರ ಕುಟುಂಬದಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಮತ್ತೆ ಸಭೆಯಾಗಿ ನಾವು ಕೂಡಿ ಬರುವಾಗಲೂ ಸಹ ಇವತ್ತು ನಾವು ಇಲ್ಲಿ ಮಾಡೋದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ನಾಳೆ ದೇವರೇ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಇಲ್ಲಿ ನಿಲ್ಲಿಸಿ ಸಭೆ ಆರಾಧನೆ ನಡೆಸ್ತಾರೆ. ಅದಕ್ಕೆ ನೀವು ಸಿದ್ಧರಾಗಿ ಬೆಳೆದು ಬರಬೇಕು. ಪಾಸ್ಟರ್ ಮನೆ ಬನ್ನಿ ಪ್ರೇ ಮಾಡಕ್ಕೆ ಅನ್ನೋ ಸ್ಥಿತಿಯಲ್ಲೇ ನೀವು ಇರಬಾರ್ದು. ಒಂದು ಕಾಲದಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಅಮ್ಮನೇ ನೆತ್ಕೋ ಅಂತ ಇರುತ್ತೆ. ಅದೇ ಕಾಲಕ್ಕೂ ಅಮ್ಮನೇ ನೆತ್ಕೋ ಅಂತಾನೆ ಬದುಕಲಾಗು. ಬಿಡಮ್ಮ ಕೈ ನಾನು ಹೋಗ್ತೀನಿ ಅಂತ ಹೋಗುತ್ತೆ. ಅದೇ ತರನೇ ನೀವು ಕರ್ತನಲ್ಲಿ ಪಾಸ್ಟರ್ ಬನ್ನಿ ಅಂತ ಕರೆಯುವಂತವರಾಗಿನೇ ಉಳಿಬಾರ್ದು. ನೀವು ಬೇರೆಯವ್ರನ್ನ ಎತ್ಕೊಳ್ಳುವಂತವರಾಗಿ ಬದಲಾಗಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಮಾಡೋದಕ್ಕೆ ದೇವರು ನಮ್ಮೆಲ್ಲರಿಗೂ ಸಹ ಸಹಾಯವನ್ನು ಮಾಡಲಿ.